ಆತ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮವೊಂದರ ನಿವಾಸಿ. ಪಿತ್ರಾರ್ಜಿತವಾಗಿ ಬಂದಿರೋ ಒಂದು ಸಣ್ಣ ಮನೆ. ಅದು ಅತಿಯಾಗಿ ಸುರಿದ ಮಳೆಗೆ ನೆಲಕ್ಕಚ್ಚಿದೆ. ಮನೆ ನಿರ್ಮಿಸಿಕೊಳ್ಳಲು ಶಕ್ತಿ ಇಲ್ಲದ ಆತ ಕಂಡವರ ಕಾಲಿಗೆ ಬಿದ್ದು ಮನೆ ಕೊಡಿಸಲು ಬೇಡಿಕೊಂಡ. ಚುನಾವಣೆಗಳ ವೇಳೆ ಈತನ ಜೋಪಡಿಗೆ ಬಂದ ನಾಯಕರು ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದರು. ಆದರೆ ಮನೆ ಬಿದ್ದು 4 ವರ್ಷ ಕಳೆದರೂ ಆತನಿಗೆ ಮನೆ ನಿರ್ಮಿಸಿಕೊಡುವ ಭರವಸೆ ಈಡೇರಿಸಿಲ್ಲ. ವರ್ಷಗಳು ಉರುಳಿದರೂ ಮನೆ ಮಾತ್ರ ಆಗಿಲ್ಲ. ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಲಿಗೇನಹಳ್ಳಿಯಲ್ಲಿ. ಗ್ರಾಮದ ನಿವಾಸಿ ವೆಂಕಟರಾಯಪ್ಪ ಎಂಬುವವರ ಮನೆ ಅತಿಯಾದ ಮಳೆಗೆ ಉರುಳಿ ಬಿದ್ದಿದೆ. ಹಾಗೆ ಮನೆ ಬಿದ್ದು ಬರೋಬ್ಬರಿ 5 ವರ್ಷ ಕಳೆದಿದ್ದು, 5 ವರ್ಷಗಳಿಂದ ಕಣ್ಣಿದ್ದು ಕುರುಡರಾಗಿರೋ ಗ್ರಾಮ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮನೆ ನಿರ್ಮಿಸಿ ಕೊಡದೆ ಈ ಕುಟುಂಬದವರನ್ನು ಬೀದಿ ಪಾಲು ಮಾಡಿರುವುದು ವಿಪರ್ಯಾಸ. ಈ ಕುಟುಂಬದ ಸದಸ್ಯರು ಕುಸಿದ ಮನೆಯಲ್ಲಿಯೇ ಅಂಗೈಯಲ್ಲಿ ಜೀವ ಹಿಡಿದು ಬದುಕುತ್ತಿದ್ದಾರೆ. ಕುಸಿದ ಮನೆ ಕಂಡ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಇದರಿಂದ ಮನೆಯ ಜೊತೆಗೆ ಬೆಳಕು ಮಾಯವಾಗಿ ಕತ್ತಲಿನಲ್ಲಿಯೇ ಬದುಕುತ್ತಿದ್ದಾರೆ. ಪಕ್ಕದ ಮನೆಗೆ ಹೋಗಿ ಅಡಿಗೆ ಮಾಡಿಕೊಳ್ಳೋ ಸ್ಥಿತಿ ಅವರಿಗೆ ಎದುರಾಗಿದ್ದು, ಆಶ್ರಯ ಯೋಜನೆ ಅಡಿ ಮನೆ ಮಂಜೂರು ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಪಂಚಾಯಿತಿಯವರ ನಿರ್ಲಕ್ಷ್ಯದಿಂದ ಅದು ಇಂದಿಗೂ ಈಡೇರಿಲ್ಲ. ಸಾಲ ಮಾಡಿ ಹೊಲದಲ್ಲಿ ಪಾಯ ಹಾಕಿ ಮನೆ ಮಂಜೂರಾತಿ ನೀಡಿ ಅಂತ ಪಂಚಾಯಿತಿ ಕದ ತಟ್ಟಿದ್ದು ಪ್ರಯೋಜನವಾಗಲಿಲ್ಲವಂತೆ. 10,000 ಲಂಚ ಪಡೆದ ಅಧಿಕಾರಿಗಳು ಸಹಾಯ ಮಾಡಿಲ್ಲ ಅಂತಾರೆ ವೆಂಕಟರಾಯಪ್ಪ. ಒಡವೆಗಳಿಲ್ಲ, ಹಸುಗಳಿಲ್ಲ, ಮಾರ್ಕೊಂಡು 2 ಕಡೆ ಪಾಯ ಹಾಕೊಂಡು ನಿಂತಿದ್ದಾರೆ ಪಾಪ. ಇವಾಗ ಮಕ್ಕಳು ಸಹಿತ ಓದ್ಕೊಳ್ಳೋದಕ್ಕೆ ಸಹಿತ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ, ಕಟ್ಟಾಗೋಗಿದೆ. ಮಳೆ ಬಂದರೆ ಓದೋಕ್ಕೂ ಭಯ, ಇರೋಕ್ಕೂ ಭಯ, ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಭಯ, ಮಲಗೋಕ್ಕೂ ಭಯ. ಅವ್ರಿಗೆ ಭಾಳ ಹದಗೆಟ್ಟು ಹೋಗಿದೆ ಅವ್ರ ಪರಿಸ್ಥಿತಿ. ಅಕಸ್ಮಿತವಾಗಿ ಏನಾದರೂ ಮನೆಗಿನ ಬಿದ್ದೋಗ್ಬಿಟ್ಟು ಅವ್ರು ಸತ್ತರೆ ಯಾರು ಹೊಣೆಗಾರರು ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ. ಗ್ರಾಮಸ್ಥರು ಎಲ್ಲ ಎಷ್ಟು ಹೇಳಿದ್ರು, ಎಷ್ಟು ಕೇಳ್ಕೊಂಡ್ರು, ಇವ್ರೊಬ್ಬರು ಕಿವಿ ಕೊಟ್ಟಿಲ್ಲ. ಆದರೆ ನೀವೇ ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಇದಕ್ಕೊಂದು ಆ ಬಡ ಮಕ್ಕಳಿಗೆ, ಆ ಅಜ್ಜಿಗೆ ಉಳಿಸ್ಬೇಕಂದ್ರೆ ತಾವೇ ಅಂತ ನಾವು ನಂಬಿದ್ದೀವಿ. ಊರಿನವರು ನಂಬಿದ್ದಾರೆ, ಅವ್ರ ಮನೆಯವರು ನಂಬಿದ್ದಾರೆ. ದಯವಿಟ್ಟು ಇದನ್ನೊಂದು ನೀವು ಪಬ್ಲಿಕ್ ಮಾಡಿ ಒಂದು ಇದು ಮಾಡಿಕೊಡಿ ಅಂತ ಮಾಡ್ಕೊಡ್ತೀರಂತ ನನಗೊಂದು ನಂಬಿಕೆ ಇದೆ. ನಾನು ಆ ಊರಿನಿಂದ ಈ ಊರಿಗೆ ಬಂದಿದ್ದಕ್ಕೆ, ನಾನು ಒಬ್ಬ ರೈತ ಸಂಘ ಅಧ್ಯಕ್ಷನಾಗಿದ್ದಕ್ಕೆ, ನನ್ನ ವಿಷಯ ತಿಳಿದಿದ್ದಕ್ಕೆ 10,000 ಕಳ್ಕೊಂಡಿದ್ದಾರೆ, 5,000 ಕಳ್ಕೊಂಡಿದ್ದಾರೆ. ಅದು ಹೋಗಲಿ, ಆದರೆ ಒಡವೆ ಇಲ್ಲ, ಹಸುಗಳು ಇಲ್ಲ. ಇವಾಗ ಸದ್ಯಕ್ಕೆ 2 ಕಡೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿಸಿ ನಾಳೆ ಬರುತ್ತೆ ಪ್ರೋಸೆಸ್ ಮಾಡಿದ್ದೀವಿ. ಯಾವಾಗ ಬರುತ್ತೆ ಕಾಯಿ ಅಂದರೆ ಅವ್ರು ಎಲ್ಲಿ ಹೋಗ್ಬೇಕು, ಕಾಯ್ಬೇಕಾ ಸಾಯ್ಬೇಕಾ ಅದೊಂದು ಗೊತ್ತಾಗ್ತಿಲ್ಲ. ಅದು ಹೊಣೆಗಾರರು ಯಾರು ಅಂತ ಪಂಚಾಯತಿ ನಮ್ಮ ಶಾಸಕರಾಗಲಿ ದಯವಿಟ್ಟು ಶಾಸಕ ಗಮನಕ್ಕೆ ಹೋಗಲಿ. ದಯವಿಟ್ಟು ನಮ್ಮ ಶಾಸಕರು ಇವಾಗಲಾರು ಎಚ್ಚೆತ್ತುಕೊಂಡು, ನಮ್ಮ ಸಂಸದರು ಡಾಕ್ಟ್ರು ಎಲ್ಲರೂ ಎಚ್ಚೆತ್ಕೊಂಡು ಒಂದು ಹಳ್ಳಿ ಕಡೆ ಇದು ಗಮನ ಇಟ್ಟು ನೋಡಬೇಕು ಅಂತ ಮನೆಗೆ ನಾವು ಕೈ ಮುಗಿದು ಕಿವೇಡ್ಕೊಂತೀವಿ ಸರ್. ಇಷ್ಟೆಲ್ಲ ಸಮಸ್ಯೆ ಹೊತ್ತು ಸ್ಥಳೀಯವಾಗಿ ಆಯ್ಕೆಯಾದ ಶಾಸಕ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಎಲ್ಲ ಸರ್ಕಾರಿ ಕಚೇರಿಗಳ ಬಳಿ ಬಡ ಕುಟುಂಬ ಅಲೆದು ಸುಸ್ತಾಗಿದ್ದಾರೆ. ಯಾರೊಬ್ಬರೂ ಇವರ ಬೆನ್ನಿಗೆ ನಿಂತಿಲ್ಲ. ಇನ್ನಾದರೂ ಸಂಬಂಧಪಟ್ಟವರು ಈ ಅನ್ಯಾಯ ಸರಿಪಡಿಸಲು ಮುಂದಾಗಬೇಕಿದೆ. ಈ ವೃದ್ಧ ದಂಪತಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕಿದೆ. ಆದರೆ ಜಡ್ಡುಗಟ್ಟಿದ ವ್ಯವಸ್ಥೆಯಲ್ಲಿ ಅದು ನೆರವೇರಲಿದೆಯಾ ಗೊತ್ತಿಲ್ಲ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.